ಆಟೋ ಚಾಲಕರ ಹೊಟ್ಟೆ ಮೇಲೆ ಹೊಡೆದಂತಹ ಯುದ್ಧ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಗ್ಯಾಸ್ ಟ್ರಬಲ್. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ. ಆಟೋಗೆ ಗ್ಯಾಸ್ ಸಿಗ್ತಾ ಇಲ್ಲ, ಬದುಕೋದೇ ಕಷ್ಟವಾಗ್ತಾ ಇದೆ. ಇನ್ನು ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಲ್ತಾ ಇದೆ. ಸಿಎನ್ಜಿ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿಎನ್ಜಿ ಕೊರತೆಯ ಮಧ್ಯೆ ಹೆಚ್ಚಿನ ದರ ವಸೂಲಿ ಮಾಡಲಾಗ್ತಾ ಇದೆ. ದಿನಗೂಲಿ ಆಧಾರಿತ ಚಾಲಕರ ಆದಾಯ ಕುಸಿತ, ಬಾಡಿಗೆ ಇಲ್ಲದೆ ಬದುಕು ಸಾಗಿಸೋದು ಕಷ್ಟಕರವಾಗ್ತಾ ಇದೆ. ಆಟೋ ಮೇಲೆ ಲೋನ್ ಇದೆ, ಇಎಂಐಗೂ ಕೂಡ ಹಣ ಇಲ್ಲ, ಗ್ಯಾಸ್ ಕೂಡ ಇಲ್ಲ, ಬಾಡಿಗೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಗ್ಯಾಸ್ ಇಲ್ಲದೆ ಇರೋದಕ್ಕೆ. ಸೊ ಆಟೋ ಚಾಲಕರ ತುತ್ತಿನ ಚೀಲಕ್ಕೂ ಕೂಡ ಹೊಡೆತ ಬಿದ್ದಿರುವಂಥದ್ದು. ಬಡವರು ಬದುಕೋದು ಹೇಗೆ ಅಂತ ಹೇಳ್ಬಿಟ್ಟು ಆಟೋ ಚಾಲಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕ್ತಾ ಇರುವುದು. ಸಿಎನ್ಜಿ ಕೊರತೆ ಮಧ್ಯೆ ಹೇಗೆ ನಿಭಾಯಿಸಬೇಕು ಎಲ್ಲವನ್ನು. ದಿನಗೂಲಿ ಆಧಾರಿತ ಚಾಲಕರ ಆದಾಯ ಕುಸಿತವಾಗಿದೆ, ಬಾಡಿಗೆ ಇಲ್ಲದೆ ಬದುಕು ಸಾಗಿಸೋದು ಕಷ್ಟಕರವಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಟೋ ಮೇಲೆ ಲೋನ್ ಇದೆ, ಇಎಂಐಗೂ ಕೂಡ ಹಣ ಇಲ್ಲ, ಪರದಾಟವನ್ನ ನಡೆಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಬಾಡಿಗೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಬಡವರು ಬದುಕೋದು ಹೇಗೆ ಅಂತ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗ್ಯಾಸ್ ಅಭಾವ ಸೃಷ್ಟಿಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಏನೋ ರಾಜಧಾನಿಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಆಟೋ ಚಾಲಕರು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ, ನಾವು ಬೆಳಗ್ಗೆಂದು ಸಹ ಬಂದು ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದ್ವಿ, ಆದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಈಗ ನಮ್ಮ ಜೊತೆ ಈಗ ಆಟೋ ಚಾಲಕರೆಲ್ಲರೂ ಸಹ ಈ ಬೆಳಗ್ಗೆನೆಲ್ಲರೂ ಸಹ ಇಲ್ಲಿ ಆಟೋ ಚಾಲಕರ ರಸ್ತೆಗೆ ತಂದು ನಿಲ್ಲಿಸಿದ್ರು ಆಟೋಗಳನ್ನ. ಅದಾದ ನಂತರ ಇದೀಗ ಪೊಲೀಸರು ಸಹ ಸ್ಥಳಕ್ಕೆ ಬಂದಿರುವಂತದ್ದು, ಕೆಲವೊಂದಷ್ಟು ಜನರ ಮನವೊಲಿಕೆ ಮಾಡ್ತಾ ಇರುವಂತದ್ದು. ಆದ್ರೆ ಏನು ಇಲ್ಲಿ ಎಲ್ಲೂ ಸಹ ಆಟೋ ಸಿಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಸಹ ಮಾಡ್ತಾ ಇರ್ತೀನಿ. ಸರ್, ಈಗ ಏನು ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು? ಸರ್, ಗ್ಯಾಸು ಫುಲ್ ಟ್ಯಾಂಕ್ ಹಾಕ್ಸ್ಬಾರ್ದಾಯ್ತು. ಬರೀ 2 ಲೀಟರ್ ಹಾಕಿದ್ರೆ ಎಲ್ರಿಗೂ ಆಗಿರೋದು, ಅಲ್ಲ. ಅವ್ರ ಇಷ್ಟಾಚಾರ ಅದು ಅರ್ಧ ಗಂಟೆಗೆ ಚೇಂಜ್, ರೇಟ್ ಚೇಂಜ್, ಮತ್ತೆ ಅರ್ಧ ಗಂಟೆಗೆ ಚೇಂಜ್. ಸರ್, 100 ರೂಪಾಯಿ ನಾವು ಕೊಟ್ಟಿ ಹಾಕ್ಸಿ ನಾವು ಓಡ್ಸಕ್ಕಾಗ ಸರ್. ನೀವು ಕೊಡ್ತೀರಾ ಎಕ್ಸ್ಟ್ರಾ? ಇವಾಗ ನಿಮ್ಗೆ ನಾವು ಕರ್ಕೊಂತೀವಿ, 10 ರೂಪಾಯಿ ಜಾಸ್ತಿ ಕೊಡ್ತೀರಾ ಕೊಡ್ತೀರಾ? ಯಾರು ಕೊಡಲ್ಲ, ಸುಮ್ಮನೆ ಹೇಳ್ತಾರಷ್ಟೇ ಎಲ್ಲ. ಬರ್ಲಿ, ಗೋರ್ಮೆಂಟೇ ಬರ್ಲಿ ಇಲ್ಲಿಗೆ. ಗೋರ್ಮೆಂಟ್ ಬಂದು ಇಲ್ಲಿ ಕೂತ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಅವ್ರು. ಸರ್, ಇದರಿಂದ ನಿಮ್ಮ ಮನೆ ಜೀವನ ನಡೆಸೋಕೆ ಯಾವ ರೀತಿ ಕಷ್ಟ ಆಗುತ್ತೆ? ಬಹಳ ಕಷ್ಟ ಆಗಿದೆ ಸರ್. ಇವಾಗ ನಾವು ಶೇಷಾದ್ರಿಪುರಂ ಇಲ್ಲ, ಬಸವೇಶ್ವರ ಇಲ್ಲ, ಎಲ್ಲ ಯಾವ ಕಡೆನೂ ಇಲ್ಲೇ ಇರೋದ್ರೆ ಇಲ್ಲಿ ಬಂದ್ರೆ ಇಲ್ಲ ಬಂಕ್ ಇದೆ. ಒಂದ್ ಕಡೆ ಬಂದ್ರೆ ಇಲ್ಲೇ ನಾವು ಬರ್ತಾ ಇದ್ವಿ, ಆಗ್ತಾ ಇದ್ವಿ. ಬೆಳಿಗ್ಗೆ 6 ರಿಂದ 12 ಗಂಟೆವರೆಗೂ ಡೈಲಿ ಆಗ್ತಾ ಇದ್ರು. ಇವಾಗ ಏನ್ ಮಾಡಿದ್ದಾರೆ, ಎಲ್ಲಾರ್ಗು ಫುಲ್ ಟ್ಯಾಂಕ್ ಮಾಡ್ಕೊಂಡ್ಬಿಟ್ಟು 400 300 ಮಾಡ್ಲಿ. ಎಲ್ಲ ಜನಗಳಿಗೆ, ಎಲ್ಲಾರು ಆಟೋದವ್ರಿಗೆ ಮೇಂಟೈನ್ ಆಗೋದು ದೊಡ್ಡ ತುಂಬುತ್ತೆ. ಅದಿಲ್ದಿರ ಈ ಊಬರ್ ಅವರು ಮೀಟರ್ಗಿಂತ ಕಮ್ಮಿ ಕೊಡ್ತಾನೆ. ಊಬರ್ ಅವನು, ರ್ಯಾಪಿಡೋ ಅವ್ನು ಮೀಟರ್ಗಿಂತ ಜಾಸ್ತಿ ಕೊಡಲ್ಲ, ಕಮ್ಮಿ ಅವನು ಕೊಡ್ತಾನೆ ಕಮ್ಮಿ. ಅವಾಗ ನಾವು ಇಲ್ಲಿ ಬಂಕಲ್ಲಿ ಜಾಸ್ತಿ ಕೊಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಾವು ಗ್ಯಾಸ್ ತುಂಬಿಸ್ಕೊಂಡು ಹೆಂಗ್ ಮಾಡೋಣ? ಸರ್, ಈಗ ಮತ್ತೊಬ್ರು ಆಟೋ ಚಾಲಕರೇ, ಸರ್ ಏನ್ ಸಮಸ್ಯೆ ಆಗ್ತಾ ಇರುವಂತದ್ದು? ಏನ್ ಸಮಸ್ಯೆ ಅಂದ್ರೆ ಸರ್, ಗ್ಯಾಸ್ ಸಿಗ್ತಾ ಇಲ್ಲ. ಮನೆ ಅಂತ ಗಾಡಿ ಎಷ್ಟು ದಿನ ಅಂತ ನಿಲ್ಸೋದು? ಏನು ಅನ್ನ ತಿನ್ನೋದು ಬೇಡ, ಮನೆಗೆ ಒಂದು ಇದನ್ನು ಮಾಡ್ತಾ ಇಲ್ಲ ಈ ಸರ್ಕಾರದವರು. ಯಾವ್ದು ಆಟೋದ ಬಗ್ಗೆ ಏನು ಗಮನನೇ ತಗೊಳ್ತಾ ಇಲ್ಲಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಏನು ಪರಿಹಾರ ಮಾಡ್ತಾ ಇಲ್ಲ. ಎಲ್ಲ ಸರ್ಕಾರ ಅದೇ ಆಗಿದೆ. ಈಗ ಅವರು ಏನ್ ಮಾಡ್ತಾ ಇಲ್ಲಲ್ಲ, ಬಡವರಿಗಾಗಿ ಏನು ಇಲ್ಲ. ಆಟೋ ಡ್ರೈವರಿಗೆ ಯಾವ್ದು ಸೌಲಭ್ಯಗಳಿಲ್ಲ. ಅಟ್ಲೀಸ್ಟ್ ಒಂದು ಟೋಕನ್ ಕೊಟ್ಬಿಟ್ಟು ಇದಿಷ್ಟು ಲೀಟರ್ ಹಾಕೊಳ್ಳಿ ಅಂತ ದಿನ ನಮಗ ಗುಡಿಯರಿಗೆ ಕೊಳ್ಳಿಲ್ಲ ಅಂದ್ರೆ ಮನೇಲಿ ಕೂರುಕಾಗ್ತದ ತಿಂಗಳು ಕಟ್ಲೆ. ಏನ್ ಸರ್ಕಾರ ಮಾಡ್ತಾರೆ? ಏನು ಇಲ್ಲಿ ಒಂದ್ ಕಡೆ ಗ್ಯಾಸ್ ಕೊಡ್ತಾರೆ, ಬೇರೆ ಎಲ್ಲೂ ಗ್ಯಾಸ್ ಇಲ್ಲ. ಇಡೀ ಎಲ್ಲ ಸುದ್ದಿಗೆ ಬಂದಿದ್ದೀವಿ, ಗ್ಯಾಸೇ ಇಲ್ಲ. ಏನ್ ಮಾಡೋದು? ನಾವೇನ್ ದುಡಿಯೋದ್ ಬೇಡ, ಮನೆಗೆ ಊಟ ಮಾಡೋದ್ ಬೇಡ್ವಿ. ಈಗ ಏನು ಸರ್, ಈಗ ಯುದ್ಧ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಇರುವಂತದ್ದು. ಸಮಸ್ಯೆನೇ ಪರಿಹಾರ ಆಗ್ತಾ ಇಲ್ಲ. ಮತ್ತೆ ಸರ್ಕಾರಗಳು ಹೇಳ್ತಾರೆ ನಾವು ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು. ಆಟೋ ಚಾಲಕರಿಗೆ ಯಾವ ರೀತಿ ನೀವು ಸಮಸ್ಯೆಗಳಾಗ್ತಾ ಇದೆ? ಸರ್, ಇವಾಗ ಏನಾಗಿದೆ ಅಂದ್ರೆ ಈ ರಾಜ್ಕುಮಾರ್ ರೋಡಲ್ಲಿ ಈಗ 3-4 ಬಂಕ್ ಇದೆ ಸರ್. ಈ ಬೇಕು ಅಂತಲೇ ಇವರೇ ಕೆಲವೊಂದು ಬಂಕ್ಗಳಲ್ಲಿ ರೆಗ್ಯುಲರ್ಲಿ ಸ್ಟಾಕ್ ತರಿಸ್ತಿದ್ದಾರೆ, ಇವಾಗ ತರಿಸ್ತಾನೆ. ಇದೊಂದು ಇಂಡಿಯನ್ ಆಯಿಲ್ ಅಲ್ಲಿ ತರಿಸ್ತಾ ಇದಾರೆ. ಇವತ್ತು ನೋಡಿ ಆಟೋಮೆಟಿಕ್ ಇವತ್ತು 90 ರೂಪಾಯಿ ರೇಟ್ ಮಾಡಿದ್ದಾರೆ. ಇವರೇ ಬೇಕು ಅಂತ ರೇಂಜ್ ಮಾಡ್ಕೊಳ್ಳೋಕೋಸ್ಕರ ಬಂದ್ರು ಇವ್ರು ಕರೆಕ್ಟಾಗಿ ಆಗ್ತಾ ಇಲ್ಲ ಸರ್. ಎಲ್ಲೂ ಗ್ಯಾಸ್ಗಳನ್ನ
ಗೋವರ್ಧನ್ ಹತ್ರ ಎಲ್ಲೂ ಇಲ್ಲ ಸರ್. ಈ ಸರೌಂಡಿಂಗ್ ಅಲ್ಲಿ ಒಂದು 6-7 ಬಂಕ್ ಇದೆ, ಎಲ್ಲೂ ಬಂಕಲ್ಲಿ ಗ್ಯಾಸೇ ಆಗ್ತಾ ಇಲ್ಲ. ರೇಟ್ ಪ್ರತಿದಿನ ಚೇಂಜ್ ಆಗ್ತಿದೆ ರೇಟು ಚೇಂಜ್ ಆಗ್ತಿದೆ. 57 ರೂಪಾಯಿ ಇತ್ತು ಸರ್, ಇವತ್ತು 90 ರೂಪಾಯಿ ಆಗಿದೆ. ಒಂದೊಂದು ಬಂಕಲ್ಲಿ 105 ರೂಪಾಯಿ ಆಗ್ತಾರೆ. ಎಲ್ಲಿಂದ ಮಾಡೋದು ಸರ್? 10 ರೂಪಾಯಿ ಆಟೋದವನು ಎಕ್ಸ್ಟ್ರಾ ಕೇಳಿದ್ರೆ ರಾಬ್ರಿ ಮಾಡ್ತಾನೆ, ಕಳ್ತನ ಮಾಡ್ತಾನೆ ಆಟೋದವರು ಅಂತ ಹೇಳ್ತಾರೆ. ಇಲ್ಲಿ ಇವ್ರು ಕಳ್ತನ ಮಾಡ್ತಾ ಇಲ್ವಾ? ಹಂಗಾರೆ ಇದಕ್ಕೇನ್ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಏನ್ ಪರಿಹಾರ ಮಾಡ್ಬೇಕಂತ ನೀವು ಆಗ್ರಹ ಮಾಡ್ತೀವಿ? ಅಲ್ಲ, ನಮ್ಗೆ ಪರಿಹಾರ ರೇಟ್ ಜಾಸ್ತಿ ಆದ್ರೂ 5 ರೂಪಾಯಿ 10 ರೂಪಾಯಿ ಜಾಸ್ತಿ ತಗೊಳ್ಳಿ. ಅಲ್ಲಿ ಇರಾನ್ ಅಲ್ಲಿ ಯುದ್ಧ ಆಯ್ತಾ ಇದೆ ಅಂತ ಗೊತ್ತು. ಅದರಿಂದ ಆದ್ರೆ ನಮ್ಗೆ ಗ್ಯಾಸ್ ಕೊಡ್ಬೇಕು. ನಮ್ಗೆ ಅಟ್ಲೀಸ್ಟ್ ಅವ್ರು ಫುಲ್ ಟ್ಯಾಂಕ್ ಮಾಡದೆ ಹೋದ್ರು ಒಬ್ರಿಗೆ ಒಂದ್ 5 ಲೀಟರ್ ಆದ್ರೂ ಕೊಟ್ರೆ ನಾವೀಗ ಬೆಳಿಗ್ಗೆ 6:30 ಬಂದ್ ನಿಂತಿದೀವಿ ಸರ್. ಇವತ್ತು ಆಲೆ 10 ಗಂಟೆ ಆಯ್ತು, ನಾಷ್ಟ ಮಾಡಿಲ್ಲ ನಾವು. ಎಲ್ಲ ಎಷ್ಟೋ ಜನ ಪೇಷಂಟ್ಗಳವ್ರೆ, ಏನ್ ಮಾಡೋದು? ಈಗ ಬಂದ್ ನಿಂತ್ಕೊಂಡು ಎಲ್ಲ ಶುಗರ್ ಪೇಷಂಟ್ಗಳು ಇರ್ತಾರೆ. ಈಗ 10 ಗಂಟೆಗೆ ಬಂದ್ ನಿಂತಿದ್ದೀವಿ, ಗ್ಯಾಸ್ ಇಲ್ಲ ಅಂದ್ರೆ ಏನ್ ಹೇಳಿ? ಇದಕ್ಕೆ ಇವರು ಬಂಕ್ನವರು ಸ್ಟಾಕ್ ಮಾಡಿಕೊಂಡು ಇಲ್ಲ ಅಂದ್ರೂ ರೇಟ್ ಜಾಸ್ತಿ ಮಾಡಕ್ಕೋಸ್ಕರ ಇದ್ರೂ ಇಲ್ಲ ಅಂತ ಬೆಳಿಗ್ಗೆ ಒಂದ್ ರೇಟ್ 77 77 ರೂಪಾಯಿ ಇದ್ದಿದ್ದು ಇವಾಗ ಆಲ್ರೆಡಿ 90 ರೂಪಾಯಿ. ಹೆಂಗೆ ಏನು ಇಲ್ಲಿನ ಆಟೋ ಚಾಲಕರ ಮಾತಾಗಿರುವಂತ ಅಂದ್ರೆ ಬೆಳಿಗ್ಗೆ ಒಂದು ರೇಟ್ ಇರುತ್ತೆ, ಮತ್ತೆ ಈಗ 10 ಗಂಟೆಗೆ ಒಂದು ರೇಟ್ ಇರುತ್ತೆ. ಪ್ರತಿ ಒಂದು ಅರ್ಧ ಗಂಟೆಗೆ ಒಂದು ರೇಟ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ದಿನನೂ ಸಹ ರೇಟ್ ಅನ್ನ ಚೇಂಜ್ ಆಗ್ತಾ ಇದೆ. ಮತ್ತೆ ಈ ಬಗ್ಗೆ ಕೂಡಲೇ ಸರ್ಕಾರಗಳು ಗಮನ ಹರಿಸಬೇಕು ಅನ್ನೋ ಮಾತನ್ನ ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.